ಇವತ್ತಿನ ರೆಸಿಪಿ ನಾಟಿ ಕೋಳಿಯಲ್ಲಿ ಲೆಮನ್ ಪೆಪ್ಪರ್ ಚಿಕನ್ ಹೇಗೆ ಮಾಡೋದಂತ ನೋಡೋಣ. ಹೌದು, ನಾಟಿ ಕೋಳಿಯಲ್ಲೇ ಲೆಮನ್ ಪೆಪ್ಪರ್ ಚಿಕನ್ ಮಾಡೋದು. ಎಲ್ಲ ಬಾಯ್ಲರ್ ಕೋಳಿಯಲ್ಲಿ ನಾರ್ಮಲ್ ಬಾಯ್ಲರ್ ಕೋಳಿಯಲ್ಲಿ ಮಾಡಿರ್ತೀರ, ಬಟ್ ಈ ನಾಟಿ ಕೋಳಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗುತ್ತೆ. ಇಲ್ಲಿ ನಾನು ನಾಟಿ ಕೋಳಿ ಒಂದು 3/4 kg ನಾಟಿ ಕೋಳಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ನೀಟಾಗಿ ತುರ್ಕೊಳ್ಬೇಕು. ತೊಳೆದ ನಂತರ ನೀರೆಲ್ಲ ನೀಟಾಗಿ ಸೋಸಿ ಇಲ್ಲಿ ತೊಗೊಂಡಿದ್ದೀನಿ ನಾನೀಗ. ಇದಕ್ಕೆ ಮ್ಯಾರಿನೇಷನ್ ಮಾಡಬೇಕಾಗುತ್ತೆ. ಮ್ಯಾರಿನೇಷನ್ಗೋಸ್ಕರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋ ಪೇಸ್ಟ್ ಇದನ್ನು ಹಾಕ್ಕೊಳ್ಬೋದು, ನಾನಿಲ್ಲಿ ಅಂಗಡಿದು ಪೇಸ್ಟ್ ಬಳಸ್ತಾ ಇದ್ದೀನಿ. ನಂತರ ಇಲ್ಲಿ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಅಥವಾ ಮಿಕ್ಸರ್ ಜಾರಿಗೆ ಹಾಕಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅರಿಶಿನ ಪುಡಿ 1/4 ಸ್ಪೂನ್ಗಿಂತೂ ಹೆಚ್ಚಾಗಿ ಹಾಕ್ಕೊಳ್ಬೇಕಾಗತ್ತೆ, 1/2 ಸ್ಪೂನ್ಗಿಂತೂ ಕಡಿಮೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈ ಲೆಮನ್ ಪೆಪ್ಪರ್ ಚಿಕನ್ ಮಾಡೋದಕ್ಕೆ ಎಷ್ಟು ಬೇಕು ಉಪ್ಪು ಅಷ್ಟು. 1/2 ಕಪ್ನಷ್ಟು ಮೊಸರು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಚಿಕನ್ನು. ಹಾಗೆ 1/2 ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಸ್ವಲ್ಪ ಹೆಚ್ಚಿಗೆ ಇಷ್ಟಪಡೋರು 1 ನಿಂಬೆಹಣ್ಣು ಸಹ ಸೇರಿಸ್ಕೊಳ್ಬೋದು. ಆದರೆ ಇಲ್ಲಿ ಮೊಸರು ಸೇರಿಸಿರೋದ್ರಿಂದ ನಾನು 1/2 ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಹುಳಿ ಮೊಸರನ್ನು ಬಳಸಬೇಡಿ, ಫ್ರೆಶ್ ಮೊಸರು ಇತ್ತಂದರೆ ಬಳಸಿ. ಈಗಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ ನಾನು ಎಣ್ಣೆ ಸೇರಿಸಿ ಇಟ್ಕೊಂಡಿದ್ದೀನಿ. ನೀವು ಇದನ್ನು ಏನು ಪ್ರಿಪ್ರೇಷನ್ ಮುಂಚೆ ಒಂದು ಅರ್ಧ ಅವರ್ ಮುಂಚೆ ನೀವು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈಗಿಲ್ಲಿ ನಾನು ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥದ್ದು 2 ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಅಷ್ಟೇ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಹಸಿರು ಮೆಣಸಿನ್ಕಾಯಿ 3ರಿಂದ 4 ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ನಾನಿಲ್ಲಿ ಖಾರ ಜಾಸ್ತಿ ಇದೆ ಮೆಣಸಿನ್ಕಾಯಿ, ಆದ್ದರಿಂದ 4 ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ, ಮ್ಯಾರಿನೇಟ್ ಮಾಡಿ ಇಟ್ಟಿರೋಂಥ ಚಿಕನ್ನ ಇದಕ್ಕೆ ಸೇರಿಸ್ಕೊಳ್ತೀನಿ ನಾನು. ಈ ಥರ ಮ್ಯಾರಿನೇಟ್ ಮಾಡಿರೋದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನಂತರ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೀಟಾಗಿ ಫ್ರೈ ಮಾಡಿಕೊಂಡು ಇದು ಅದರಲ್ಲೇ ನೀರು ಬಿಡುತ್ತೆ, ನೀರೇನು ಸೇರಿಸೋ ಅಂಥ ಅವಶ್ಯಕತೆ ಇಲ್ಲ. ನೀವು ಬೇಕಿದ್ರೆ ನಾಟಿ ಕೋಳಿ ತುಂಬ ಲೇಟಾಗಿ ಬೇಯುತ್ತೆ ಅನಿಸಿದ್ರೆ ನೀವು ಕುಕ್ಕರಿಗೆ ಹಾಕ್ಕೊಂಡು 2 ವಿಷಿಲು ಅಥವಾ 3 ವಿಷಿಲ್ ತೊಗೊಳ್ಬೋದು ಬೇಯೋ ತನಕ. ನಾನಿಲ್ಲಿ ಲೋ ಫ್ಲೇಮಲ್ಲೇ ಇಟ್ಟು ಹಾಗೆ ಕಡಾಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಟೈಮ್ ಇದ್ದರೆ ಕಡಾಯಲ್ಲಿ ಬೇಯಿಸ್ಕೊಳ್ಳಿ, ಇಲ್ಲ ಅಂತಂದರೆ 2ರಿಂದ 3 ವಿಷಿಲು ಕುಕ್ಕರಲ್ಲಿ ತೊಗೊಳ್ಬೋದು. ಇದೇ ಸೇಮ್ ಪ್ರೊಸೀಜರು. ಇದಕ್ಕೆ 1/4 ಲೋಟದಷ್ಟು ನೀರನ್ನು ಸೇರಿಸಿ ನೀವು ಕುಕ್ಕರಿಗೆ ಹಾಕ್ಕೊಂಡ್ರೆ ಆಯಿತು. ನಂತರ ಬೆಂದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈಗಿಲ್ಲಿ ನಾನು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ನಂತರ ನೋಡಿ, ಈ ಥರ ಲಿಡ್ ಕ್ಲೋಸ್ ಮಾಡಿ ನಂಗೆ ಸುಮಾರು ಒಂದು ಅರ್ಧ ಅವರ್ ಟೈಮ್ ತೊಗೊಳ್ತು. ಸಣ್ಣ ಫ್ಲೇಮಲ್ಲೇ ಇಟ್ಟು ನಾನು ಬೇಯಿಸ್ಕೊಂಡಿರೋಂಥದ್ದು. ನೀಟಾಗಿ ನೋಡಿ, ಇದು 3/4 ಭಾಗದಷ್ಟು ಬೆಂದಿದೆ. ಈಗ ಇನ್ನೂ ಸ್ವಲ್ಪ ನೋಡಿ ಬೇಯಿಸ್ಕೊಂಡ ನಂತರ ಈ ಥರ ಆಗಿದೆ. ನಾನು ಸ್ವಲ್ಪ ನೀರನ್ನು ಸೇರಿಸಿ ಬೇಯಿಸ್ಕೊಂಡಿದ್ದೀನಿ. ನೀವು ಅಷ್ಟೇ ನೀರಿನ ಅವಶ್ಯಕತೆ ಇತ್ತಂದರೆ ನೀರನ್ನು ಸೇರಿಸಿ ಬೇಯಿಸ್ಕೊಳ್ಳಿ. ನಾಟಿ ಕೋಳಿಯಿಂದ ಲೆಮನ್ ಪೆಪ್ಪರ್ ಚಿಕನ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ರೋಟಿ, ಚಪಾತಿ ಮತ್ತು ಹಾಗೆ ಡ್ರೈ ಆಗಿ ಸಹ ತಿನ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.